ವಿರಾಮದ ನಂತರ ಬಾಂಧವ್ಯದ ಬೆಲೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವಿಜಯಲಕ್ಷ್ಮಿ ಅವರಲ್ಲಿ ಸಾಕಷ್ಟು ಜನ ಸೆಲೆಬ್ರಿಟಿಗಳು ಮಾತನಾಡಿದ್ರು, ಸ್ಪಂದಿಸಿದ್ರು. ಏನಿಸ್ತಾ ಇದೆ? ಎಲ್ಲೋ ಒಂದು ರೀತಿಯಲ್ಲಿ ಒಂದು ಕಡೆ ಎಲ್ಲೋ ದೊಡ್ಡದಾಗಿ ಬೆಂಕಿ ಹೊತ್ಕೊಂಡ್ರೆ ಆರಿಸೋರು ಇದ್ದೇ ಇರ್ತಾರೆ. ಇಲ್ಲ, ನಾವೆಲ್ಲ ಒಂದು ಕುಟುಂಬದವರೆಗೆ, ನಮ್ಮ ಇಡೀ ಚಿತ್ರರಂಗ ಯಾರು ಏನೇ ಆಗಲಿ ನಾವೆಲ್ಲ ಇದ್ದೀವಿ. ಅದೊಂದು ನಮ್ಗೊಂದು ಫೀಲ್ ಆಗುತ್ತೆ ಯಾರಲ್ಲಿ ಏನಾದ್ರು, ಬಿಕಾಸ್ ಅಷ್ಟು ಕ್ಲೋಸ್ ನಿಟ್ ನಾವು ದಿನ ಮೀಟ್ ಮಾಡದೇ ಇರ್ಬೋದು, ಫೋನ್ ಮಾಡದೇ ಇರ್ಬೋದು, ಬಟ್ ನಾವು ಹಂಚ್ಕೋತೀವಿ ನಮ್ಮ ನೋವಾಗ್ಲಿ ಸಂತೋಷ ಕ್ಷಣಗಳಾಗ್ಲಿ. ಐ ಆಮ್ ವೆರಿ ಹ್ಯಾಪಿ. ಯಾಕಂದ್ರೆ ಎಲ್ಲರಿಗೂ ಒಂಥರ ಇದು, ಬಿಕಾಸ್ ಅವಳನ್ನು ಎಲ್ಲ ಕಡೆ ನೋಡ್ತಾರಲ್ಲ ನಮ್ಮ ಇದರಲ್ಲಿ, ನಮ್ಮ ಫ್ರೆಟರ್ನಿಟಿಲಿ ಅವಳು ಕಾಣ್ತಿರ್ತಾಳೆ. ಸೊ ನ್ಯಾಚುರಲಿ ಅವರೆಲ್ಲ ಹೇಳೋದ್ರಲ್ಲಿ ತುಂಬಾ ಸಂತೋಷ ಆಗ್ತಿದೆ. ಅಂಡ್ ಅದೇ ತರ ನನ್ಗೆ ಇವತ್ತು ಹಲವಾರು ಜನ ಅಂದ್ರೆ ನಮ್ಮ ಇವ್ರಿರ್ಬೋದು, ಅಭಿಮಾನಿಗಳಿರ್ಬೋದು, ಅವರೆಲ್ಲರೂ ಅಯ್ಯೋ ದೇವಲೋಕ ಹಾಳಾಗಲ್ಲ ಮೇಡಮ್, ನೀವು ಯೋಚನೆ ಮಾಡಿ, ಎಷ್ಟು ಜನ ಪಾಪ ಅವ್ರ ಟೈಮ್ ತಗೊಂಡು ನಮ್ಗೆ ಮೆಸೇಜ್ ಆಗ್ಲಿ ಕಳ್ಸಿದ್ದಾರೆ ಅಂದ್ರೆ ತುಂಬಾ ಸಂತೋಷ ಆಗುತ್ತೆ. ಮಾಸ್ಟರ್ ಹಿರಣ್ಯ ಅವರೇ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರಮ್ಮ ಸರ್, ಈಗ ತಮ್ಗೆ ಸಂಗತಿ ಗೊತ್ತಿರುವಂತದ್ದು, ವೈಭವಿಯಾಗಿ ವಿಜಯಲಕ್ಷ್ಮಿ ಅವರಿದ್ದಾರೆ ನೋಡಮ್ಮ. ಅಂಬಿ ಅವರ ಫ್ಯಾಮಿಲಿ ಹಿಸ್ಟ್ರಿ ಎಲ್ಲ ಬಲ್ಲೆ ನಾನು. ಬ್ರಿಟಿಷ್ ಚೌಡಯ್ಯನವ್ರ ಮೊಮ್ಮಗ ನಮ್ಮ ಅಂಬಿ ಅಂತ ಒಬ್ಬ ಚಿತ್ರರಂಗದಲ್ಲಿ ಅತ್ಯಂತ ಬೆಳೆದಂತ ಮಹಾನ್ ವ್ಯಕ್ತಿ ಆತ. ಎಷ್ಟೋ ಲಗ್ನಗಳಿಗೆ ಹಣ ಕೈಯಿಂದ ಕೊಟ್ಟು ಬೇಕಾದಷ್ಟು ಲಗ್ನ ಮಾಡಿಸಿ ನೋಡಿ ಖುಷಿ ಪಟ್ಟು ಪುಣ್ಯಾತ್ಮ. ಅಂತವನು ರಾಜಕೀಯದಲ್ಲಿ ಮುಂದೆ ಬಂದ್ಬಿಡ್ತಾನಲ್ಲ ಅಂತ ನಾನು 68 ವರ್ಷದಿಂದ ರಾಜಕೀಯ ಇಂಥ ಕೆಟ್ಟ ಮಕ್ಕಳನ್ನು ಉಗಿದು ಬೇಕಾದಷ್ಟು ಉಗಿದಿದ್ದೇನೆ. ಆದ್ರೂ ನನ್ನ ಮಕ್ಕಳಿಗೆ ಬುದ್ಧಿ ಹೊಂದಿಲ್ಲ. ನಮ್ಮ ಸ್ನೇಹಿತೊಬ್ಬರು ಹೇಳಿದಾಗ ಇವ್ರಿಗೆ ರಾಜಕೀಯ ಗೊತ್ತಿಲ್ಲ, ರಾಜ್ಯ ಆಳಕ್ ಬರಲ್ಲ, ಅದನ್ನ ಏನ್ ಮಾಡ್ತಾರೆ, ಒಳ್ಳೆಯವ್ರು ಬಂದ್ರೆ ಅವ್ರ ಕೆಸರಿಸ್ತಾರೆ. ಇದೇ ಕೆಲಸ ಮಾಡೋದು. ಚಿತ್ರರಂಗದಲ್ಲಿ ಏನೂ ಮಾಡಕ್ಕಾಗಲ್ಲ, ಅಂಬಿನ ಯಾರು ಏನು ಮಾಡಕ್ಕಾಗಲ್ಲ. ರಾಜಕೀಯದಲ್ಲಿ ಏನಾದ್ರು ಮಾಡೋದಿಲ್ಲ ಅಂತ ಪ್ರಯತ್ನ ಪಟ್ರು. ಎಲ್ರಿಗೂ ಗೊತ್ತು, ನಾಟಕದವರು ಸಿನಿಮಾದವರು ಹೆಂಡತಿ ಕರ್ಕೊಂಡು ಹೋಗ್ತಿದ್ರು ಆ ಒಂದೇ ಭಾವನೆ, ನಮ್ ಮಗಳನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತೀನಿ ನೋಡು ನನ್ನ ಮಗ ಯಾವಳ ಹೊಡ್ಕೊಂಡು ಹೋಗ್ತಾವನೆ ಅಂತ ಅಂತಾರೆ. ಇಂತ ಈ ಸಮಾಜಕ್ಕೆಲ್ಲ ಬೆಲೆ ಕೊಡ್ಬೇಡ ವೈಭವಿ. ಅಯ್ಯೋ ಮುಗಿದ್ ಕೈ ಬಿಡು. ಅಲ್ಲ ಕೂರೆಗೆ ಎದ್ಕೊಂಡು ಸೀದೆ ಬಿಚ್ಚಾಕಿದ್ರು ಅಂದಂಗೆ ಏನ್ಗೋಸ್ಕರ ತಲೆಗೆ ಮೂಡಿಸ್ಕತಾರ. ನಿನ್ ಪಾಡಿನ ಧೈರ್ಯ ನಮ್ದು ಜಗ್ಗಿನ ಬಲ್ಲೆ, ನಿಮ್ ತಾಯಿನ ಬಲ್ಲೆ, ಎಲ್ಲಾರನ್ನ ನಾ ಬಲ್ಲೆ, ನಿಮ್ ಫ್ಯಾಮಿಲಿ ಅಂಬಿ ಫ್ಯಾಮಿಲಿ ಎಲ್ಲ ಬಲ್ಲೆ ನಾನು. ಅಯ್ಯೋ ಹೋಗುದ್ ಕೈ ಬಿಡಮ್ಮ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ? ವಿಜಯ್, ಹಾಗೇನೆ ಈಗ ರಾಜಕೀಯವಾಗಿ ಒಬ್ಬರನ್ನ ಅಳಿಬೇಕು ಅಂತಂದ್ರೆ ಈ ಹಿಂದೆ ಮಾಡ್ತಾ ಇರುವಂತಹ ರಾಜಕೀಯ ತಂತ್ರಗಳಿಗೂ ಈ ರೀತಿಯ ಚೀಪ್ ತಂತ್ರಗಳಿಗೂ ಎತ್ತ ಸಾಕ್ತಾ ಇದೆ ಸಮಾಜ ಅಂತ ಒಂದು ಪ್ರಶ್ನೆ ಹುಟ್ಟುತ್ತಲ್ವಾ? ನೋಡಮ್ಮ, ಹಿಂದೆ ರಾಜಕೀಯದಲ್ಲಿ ಒಬ್ಬರನ್ನ ಹಳಿಬೇಕು ಅಂದ್ರೆ ಅವ್ರು ಮಾಡಿದ ಕೆಟ್ಟದ್ನ ಹುಡುಕಿ ತೆಗೆದು ವಿರೋಧ ಪಕ್ಷದಲ್ಲಿದ್ದಾಗ ಅದನ್ನ ಎತ್ತಿ ಆಡಿ ಆ ವಿಧಾನಸಭೆಯಲ್ಲಿ ಅಥವಾ ಪಾರ್ಲಿಮೆಂಟ್ ಅಲ್ಲಿ ಅವ್ರ ಮುಖ ನೀರು ಇಳಿಸ್ತಾ ಇದ್ರು. ಇನ್ನೊಮ್ಮೆ ಅವ್ರ ಆರ್ತಿ ಬರದಷ್ಟು ನೋಡ್ಕೋತಿದ್ರು. ಈಗ ಏನು ಮಾಡಕ್ ಆಗೋದಿಲ್ಲ ನೋಡಮ್ಮ. ಇವಾಗ ಪ್ರಧಾನಿ ಇದ್ದಾರೆ ಮೋದಿ ಅಲ್ವಾ, ಅವರು ಏನು ಬ್ರಹ್ಮಚಾರಿ, ಅವ್ರ ಕಟ್ಕೊಂಡು ಏನ್ ಮಾಡ್ತೀವಿ, ಬ್ರಹ್ಮಚಾರಿನ ಮದುವೆ ಆಗಿರ್ಬೋದು ಇರ್ಬೋದು ಪ್ರಶ್ನೆ ಬೇರೆ. ಆದ್ರೆ ಅಂತವ್ರ ಪಾಯಿಂಟ್ ಸಿಗೋದಿಲ್ವಲ್ಲ. ಇವಾಗ ನನ್ನ ನಡಿಬೇಕು ಅಂತ ನಾನು ಹುಡುಕಿದ್ರು, ಏನು ಪಾಯಿಂಟ್ ಸಿಗಲಿಲ್ಲ, ಕಡೆಗೆ ಬಿಟ್ರು. ಹಾಗೆ ಇವರಿಗೆ ಯಾವ ನಮ್ ಕಡೆ ಪಾಯಿಂಟ್ ಸಿಗಲ್ಲ, ಬೈಪಾಸ್ ಹುಡುಕ್ತಾರೆ ಇಟ್ಕೋಬಾಗಲು. ಹೀಗೆ ಹುಡುಕಿ ತೇಜೋದಯ ಮಾಡೋದು. ಬಟ್ ಬಲ್ಲವರಿಗೆ ಎಲ್ಲರಿಗೂ ಗೊತ್ತು, ಕರ್ನಾಟಕದಲ್ಲಿ ಈವನ್ ಅಬ್ರಾಡ್ ಕೂಡ ಗೊತ್ತು. ಅಂಬಿ ಅಂತವ್ರು, ಜಗ್ಗಿ ಅಂತವ್ರು, ಇವರೆಲ್ಲರಿಗೂ ಗೊತ್ತು. ಅದರಿಂದ ನಮಗೆ ಹಡಿಯೋದಕ್ಕೆ ರಾಜಕೀಯದಲ್ಲಿ ಇವಾಗ ಇರ್ತಕ್ಕಂಥವ್ರು ಹೆಲ್ತಿ ಪೀಪಲ್ ಅಲ್ಲ. ಅವ್ರು ಹಿಡಿಯೋ ಮಾರ್ಗ ಹೆಲ್ತಿ ಮಾರ್ಗ, ಆರೋಗ್ಯಕರವಾದಂತಹ ಮಾರ್ಗ ಅವ್ರಿಗೆ ಗೊತ್ತಿಲ್ಲ. ಏನಕ್ಕೇನೋ ಪ್ರಕಾರ ಪ್ರಸಿದ್ಧ ಪುರುಷೋಭವ ಏನಾದ್ರು ಒಂಚೂರು ಮಾಡಿ ಪ್ರಸಿದ್ಧಿಗೆ ಬಂದ್ಬಿಡ್ಬೇಕು. ಇವಾಗ ಇದು ಮಾಡಿದ್ರಿಂದ ಅವ್ನು ಯಾವನೋ ಒಬ್ಬ ಅವನ ಬಗ್ಗೆ ಒಂದಷ್ಟು ಮಾತಾಡ್ತೀವೋ ನಾವು, ಆ ಮುಗಿದ್ ಕೈ ಬಿಟ್ಬಿಡೋದು ವಾಸಿ. ಯಾವಾಗ್ಲೂ ಅಹಂಕಾರಕ್ಕೆ ಉದಾಸೀನವೇ ಮದ್ದು ಅಂತ ದೊಡ್ಡ ಇದನ್ನ ಉದಾಸೀನ ಮಾಡೋದೇ ಒಳಿತು ಅಂತ ಹೇಳ್ತೀರಿ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ ಹಿರಣ್ಯ ಅವರೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡಿದ್ದಕ್ಕೆ. ಹೀಗೆ ಸಾಕಷ್ಟು ಜನ ಕರೆ ಮಾಡ್ತಾ ಇರುವಂಥದ್ದು, ಹಿರಿಯ ನಟ ನಟಿಯರು ಕೂಡ ಮಾತನಾಡ್ತಾ ಇದ್ದಾರೆ, ಹಾಗೇನೆ ಪಬ್ಲಿಕ್ ಕೂಡ ಮಾತನಾಡಲಿಕ್ಕೆ ಇಚ್ಛೆಯನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಒದಗಿಸ್ತೀನಿ ಒಂದು ಪುಟ್ಟ ವಿರಾಮದ ನಂತರ.